ರಾಜ್ ಸರ್ಗೆ ಸರ್ ಉಪ್ಪಿ ಸರ್ ಮತ್ತೆ ಶಿವಣ್ಣ ಸರ್ ಜೊತೆ ನಿಮಗೆ ಈ ಫಿಲ್ಮಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ಬಹಳ ಚೆನ್ನಾಗಿತ್ತು. ಅಂದ್ರೆ ಯಾವತ್ತೂ ಕೂಡ ಅಂದ್ರೆ ಫಸ್ಟಿಗೆ ಒಂದು ಭಯ ಇತ್ತು, ಈಗ ಹೆಂಗೆ ಅಂದ್ರೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ, ಏನ್ ಕತೆ, ಹೇಗಿರ್ಬೇಕು. ಫಸ್ಟ್ ಆಫ್ ಆಲ್ ನಿಮಗೆ ಯಾವಾಗ ಅವ್ರ ಪಕ್ಕ ಕೂತ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾಗಲ್ಲ, ಆಗ ಎಲ್ಲದೂ ಕಷ್ಟ ಆಗ್ತಾ ಹೋಗುತ್ತೆ. ನಾನು ಹಿಂಗ್ ಕೂತ್ಕೊಂಡ್ರೆ ಅವ್ರು ಏನ್ ಅನ್ಕೋತಾರೆ, ಹಿಂಗ್ ಆ ತರದೆಲ್ಲ ತಲೆಗೆ ಬಂದ್ರೆ ಕೆಲವು ಸಲ ಅನ್ಸೋ ಅಂತ ಚಾನ್ಸು ಜಾಸ್ತಿ. ಏನಾಗುತ್ತೆ, ತುಂಬಾ ದೊಡ್ಡವ್ರ ಹತ್ರ ಹೋದಾಗ ಕೆಲವು ಸಲ ಉಸಿರು ಕಟ್ಟುತ್ತೆ, ನಿಮ್ಗೆ ಏನ್ ಮಾಡಿದ್ರೆ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನುವಂತ ಭಯ ಬರುತ್ತೆ. ಬಟ್ ಒಂದ್ 2 ನಿಮಿಷ ಅವ್ರನ್ನ ನೋಡ್ತಾ ಇದ್ದಾಗ ನಿಮ್ಗೆ ಅನ್ಸುತ್ತೆ, ಇಲ್ಲ ಇವ್ರು ಮನುಷ್ಯರಾಗಿ ತುಂಬಾ ನೋಡಿದವರು, ಆ ನೋಡಿದ್ರಿಂದ ತುಂಬಾ ಅಕ್ಸೆಪ್ಟೆನ್ಸ್ ಅವರಲ್ಲಿದೆ ಅಂತ. ಆಗ ನಮಗೊಂದು ಇಲ್ಲ ಬಹಳ ಆರಾಮಾಗಿದ್ದಾರೆ ಅಂದ ತಕ್ಷಣ ನಾವಾಗಿರ್ಬೋದು. ಅದಕ್ಕೆ ಅವ್ರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಮೊದಲಿಗೆ. ಅಂಡ್ ಜೊತೆಗೆ ಅವ್ರ ಜೊತೆ ಇದ್ದಿದ್ದು ನನಗೆ ದೊಡ್ಡ ಭಾಗ್ಯ ಆದ ಕಾರಣ ನಾನು ಇಂಟರ್ವ್ಯೂವರೇ ಆಗಿದ್ದೆ. ಈಗಲೂ ನಾನು ಅವ್ರ ಹತ್ರ ಹೇಳಿದೆ, ನನ್ನ ಹತ್ರ ಸುಮಾರು ಪ್ರಶ್ನೆ ಇದೆ ಅಂತ. ನಾನು ಅವ್ರು ಆಕ್ಚುಲಿ ಬರ್ಕೊಂಬಂದಿದ್ದಾರೆ ಚೀಟಿಲಿ ನಿಮ್ಮ ಹತ್ರ ಪ್ರಶ್ನೆ ಕೇಳಾಯ್ತು ಮಧ್ಯೆ. ಅದ್ ಯಾಕೆ ಅಂದ್ರೆ ನನಗೆ ಉಪ್ಪಿ ಸರ್ ಒಪ್ಕೊಳ್ಳಿ ಬಿಡ್ಲಿ, ನಮ್ಮ ಗುರುಗಳಾದ ಅಂತ ಹೇಗ್ ಕರೆದ್ರು ಅದು ನನಗೆ ಅವ್ರ ಗುರುನೇ, ಅದ್ರೇನು ನಂಗೆ ಡೌಟ್ ಇಲ್ಲ. ಅವರೆಲ್ಲ ಯೂತ್ಸಿಗೂ ಗುರುಗಳೇ ಸರ್, ಎಲ್ಲ ಯೂತ್ಸಿಗೂ ಗುರುಗಳೇ ಅವರು. ಹೌದು ಅದೇ ರೀತಿ ಶಿವಣ್ಣ ಅವರು ಕೂಡ, ಅವರ ಅನುಭವ, ಅವ್ರು ಮಾಡಿರುವಂತ ಸಿನಿಮಾ ನಾವು ನೋಡ್ಕೊಂಡ್ ಬೆಳೆದವರಲ್ವಾ, ಹಾಗೆ ಎಷ್ಟು ತಿಳ್ಕೊಂಡ್ರು ಕೂಡ ನಮ್ಗೆ ಇದೇ ಫಿಲ್ಮ್ ಸ್ಕೂಲ್ಗಳು. ಹಾಗಾಗಿ ನಾನು ಈ ಅವಕಾಶಗಳನ್ನ ಅವ್ರ ಹತ್ರ ಪ್ರಶ್ನೆ ಕೇಳೋದು ಅದರಲ್ಲೇ ಕಳೀತಾ ಇದ್ದೆ. ಹಾಗಾಗಿ ನನ್ ಭಾಗ್ಯ ಅದಷ್ಟೇ. ನಿಮ್ಗೆ ಹೇಗೆ ಇಲ್ಲಿ ಕೂತ್ಕೊಳ್ಳೋದು ನಿಮ್ಗ್ ಭಾಗ್ಯ ಅಂತ ಅನ್ಸುತ್ತೋ, ನನಗೆ ಅವ್ರ ಜೊತೆ ಗುಡ್ ಆಪರ್ಚುನಿಟಿ ಸರ್ ಇದು. ಥ್ಯಾಂಕ್ ಯು ಸೊ ಮಚ್. ಸೋ ಸ್ವೀಟ್. ನನ್ನ ಹೆಸರು ಪುನೀತ್ ಅಂತ. ಸೊ ಅದಕ್ಕೆ ಅವರು ಆಮೇಲೆ ಅಣ್ಣವ್ರದ್ದು ಫೋಟೋನು ಇದೆ. ದೊಡ್ಡ ಅಭಿಮಾನಿ ಅವಾಗಿಂದ. ಒಂದು ಶಿವಣ್ಣ ಅವ್ರಿಗೆ, ಉಪ್ಪಿ ಸರ್ ಆಮೇಲೆ ರಾಜ್ ಶೆಟ್ಟಿ ಸರ್ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಅಂಡ್ ಶಿವಣ್ಣ ಲೆಜೆಂಡರಿ ಆಕ್ಟರ್. ಸೊ ಅರ್ಜುನ್ ಜನ್ಯ ಸರ್ ಫಸ್ಟ್ ಮೂವಿ ಇದು ಡೈರೆಕ್ಷನ್ದು. ಸೊ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ ಅರ್ಜುನ್ ಜನ್ಯ ಸರ್ ಜೊತೆ ಆಕ್ಟಿಂಗ್ ಮಾಡಬೇಕಾದ್ರೆ ನೀವು ಅವ್ರ ಡೈರೆಕ್ಷನ್ ಹೇಗೆ ರೇಟ್ ಮಾಡ್ತೀರಾ, ಅಂಡ್ ನಿಮ್ಗೆ ಏನು ಇಷ್ಟ ಆಯಿತು ಅವ್ರು ಏನು ಸಜೆಸ್ಟ್ ಮಾಡ್ತೀರಾ ನೀವು ಅವ್ರಿಗೆ, ಅಂಡ್ ವಾಟ್ ವೆಂಟ್ ವೆರಿ ವೆಲ್ ಅಂತ ನಂದು ಪ್ರಶ್ನೆ ಇದ್ದಿದ್ದು. ಅರ್ಜುನ್ ಜನ್ಯ ಬಗ್ಗೆ ಹೇಳ್ಬೇಕಾದ್ರೆ ಫಸ್ಟ್ ನಾನು ಕತೆ ಹೇಳಿದಾಗ್ಲೇ ನನಗೆ ಐ ನಾಟ್ ಎಕ್ಸ್ಪೆಕ್ಟ್ ಆ ರೀತಿ ಆ ಲೆವೆಲ್ ಥಾಟ್ ಪ್ರಾಸೆಸ್ ಇರುತ್ತೆ ಅರ್ಜುನ್ ಜನ್ಯ ಅಂತ ಅನ್ಕೊಂಡೆ. ಯಾಕಂದ್ರೆ ಮ್ಯೂಸಿಕಲಿ ಬಟ್ ಹೆಂಗ್ ಬಂತು ಅನ್ನೋದಕ್ಕೆ ಉಪೇಂದ್ರ ಚೆನ್ನಾಗಿ ಹೇಳ್ತಾರೆ, ಅದನ್ನ ಕರೆಕ್ಟಾಗಿ ಹೇಳಿದ್ರು ಅವರು. ಸಿನಿಮಾ ತೋರಿಸಿದ್ರಲ್ಲ, ಅದನ್ನ ಅನಿಮೇಷನ್ ಮಾಡಿ ತೋರಿಸಿದಾಗ ನಮಗೆ ನೀಟ್ನೆಸ್ ಗೊತ್ತಾಗ್ತದೆ, ವರ್ಕ್ ನೀಟ್ನೆಸ್ ಗೊತ್ತಾಗ್ತದೆ. ಬಟ್ ಇದೇ ಬೇಕು ಅಂದಾಗ ಪ್ರೊಡ್ಯೂಸರ್ ಸಪೋರ್ಟ್. ಅಂದ್ರೆ ಪಿಕ್ಚರ್ ನಿಮಗೆ ತೋರಿಸ್ಬಿಟ್ಟು ಹೆಂಗಿದೆ ಅಂದ್ರೆ ಏನಂತೀರ ನೀವು? ಅವ್ರ ಬಗ್ಗೆ ಏನ್ ಹೇಳಕ್ ಸಾಧ್ಯ ಅಲ್ವಾ? ಸೊ ಆತರ ಅವರು ಸಿನಿಮಾನ ಬರೀ ಕತೆ ಹೇಳಿಲ್ಲ, ಸಿನಿಮಾನ ತೋರಿಸಿ ಇದೇ ತರ ಶಾರ್ಟ್ ಹಿಂಗೆ ತೆಗಿತೀನಿ, ಲೋ ಆಂಗಲ್, ಈ ತರ ಎಲ್ಲಾ ಮಾಡ್ಬಿಟ್ಟಿದ್ರು. ಇನ್ನೊಂದು 5 ವರ್ಷದಲ್ಲಿ ಕತೆ ಗೀತೆ ಹೇಳೋದಲ್ಲ, ಸಿನಿಮಾ ಮಾಡಿ ನೋಡ್ಕೊಳ್ಳಿ ಸಿನಿಮಾ ನಂದು ಹೆಂಗಿದೆ ಅಂತ. ಹೌದಾ ಸರ್? ಏನು ಎಲ್ಲ ಟೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟಿದೆ, ಎಲ್ಲ ಮಾಡಿ ಎಲ್ಲ ಸರ್ ನೋಡಿ ಸರ್ ಸಿನಿಮಾ ಹೆಂಗಿದೆ ಹೇಳಿ ಸರ್ ಅಂತ. ಸಿನಿಮಾ ಎಲ್ಲ ಮಾಡಿ ಆಂಕರಿಂಗ್ ಎಲ್ಲ ಮಾಡ್ಬೇಡಿ, ಓಕೆನಾ? ಅದೆಲ್ಲ ನಾನೇ ಮಾಡ್ತಿರ್ತೀನಿ. ಇಲ್ಲಮ್ಮ, ಏನೇ ಮಾಡಿದ್ರು ಮನುಷ್ಯ ಮಾಡಿದ್ರೆ ಮನುಷ್ಯನೇ. ಆ ಫೀಲಿಂಗ್ ಏನೋ ಒಂಥರ ಟಾಯ್ ಬಂದಂಗೆ ಇರುತ್ತೆ. ಒಂದೇ ನಿಮಿಷ, ನೀವು ಪ್ರಶ್ನೆ ಕೇಳಕ್ಕಿಂತ ಮುಂಚೆ ಆಕ್ಚುಲಿ ನಮ್ಮ ಶೂಟಿಂಗ್ ನೋಡಕ್ಕೆ ಗೀತಕ್ಕ ಬಂದಿದ್ದಾರೆ. ನಮ್ಮ ಪ್ರೀತಿ ಅನ್ನಪೂರ್ಣೇಶ್ವರಿ ಅವರು. ಕ್ರಿಸ್ಮಸ್ಗೆ ಎಲ್ಲ ಕಡೆ ತಾತ ಬಂದರೆ, ನಮ್ಮ ಕರ್ನಾಟಕದಲ್ಲಿ ಡೈರೆಕ್ಟ್ಗಳ ಅಪ್ಪ ಕರುನಾಡ ಚಕ್ರವರ್ತಿ, ಆಮೇಲೆ ಶೆಟ್ರು ಫ್ರೆಂಡು ರಾಜ್ ಶೆಟ್ಟಿ ಬರ್ತಿದ್ದವ್ರೆ. ಸೊ ಕ್ರಿಸ್ಮಸ್ಗೆ ಈ ಸತಿ ಎಲ್ಲ ಹೀರೋನೇ ಇದ್ದಾರೆ, ಹೀರೋಯಿನ್ ಯಾರು ಅಂತ ನನ್ನ ಪ್ರಶ್ನೆ. ಆಕ್ಚುಲಿ ಲಾಸ್ಟ್ ಅಲ್ಲಿ ಬಂದ್ರು ಹೀರೋಯಿನ್ ಒಬ್ರು ಮಾಡಿದ್ದಾರೆ, ಕೌಸ್ತುಭ ಮಣಿ ಅಂತ ಒಬ್ರು ಇದ್ದಾರೆ. ಇದ್ರಲ್ಲಿ ಈ ಸಿನಿಮಾದಲ್ಲಿ ಟಿಪಿಕಲ್ ಹೀರೋಯಿನ್ ಆ ತರದ್ದಿಲ್ಲ. ಅಂದ್ರೆ ಇದ್ರಲ್ಲಿ ಇರೋವಂಥದ್ದು ಎಲ್ಲದೂ ಕೂಡ ಒಂದು ಆ ಪಾತ್ರಗಳು, ಹಾಗಾಗಿ ಪಾತ್ರಗಳಿದೆ. ಸುಧಾರಾಣಿ ಮ್ಯಾಮ್ ಇದ್ದಾರೆ, ಕೌಸ್ತುಭ ಮಣಿ ಅವರಿದ್ದಾರೆ, ಅವರೆಲ್ಲರೂ ಕೂಡ ಫೀಮೇಲ್ ಲೀಡ್ ಅನ್ನ ನಿರ್ವಹಿಸ್ತಾರೆ. ಎಷ್ಟು ಆ ಪಾತ್ರಕ್ಕೆ ಬೇಕು ಅಷ್ಟು ಎಲ್ಲರೂ ಕೂಡ ಇದೆ. ಇಲ್ಲ, ಶೆಟ್ರಿಗೆ ಹೀರೋಯಿನ್ ಅವರು. ಹೌದು ಹೇಳಿ ಸರ್. ಶಿವಣ್ಣ ಆಮೇಲೆ ಉಪ್ಪಿ ಸರ್ ಅವರು ಹಿರಿಯ ನಟರು, ಹಿರಿಯ ನಿರ್ದೇಶಕರು, ನೀವು ಕಿರಿಯ ನಟರು. ಆಮೇಲೆ ಇವರು ಅರ್ಜುನ್ ಜನ್ಯ ಬಂದ್ರೆ ಹೆಂಗೆ ಸರ್ ನೀವು ಯಾವತ್ತಿದ್ರು? ಸೊ ನಿಮ್ 4 ಜನದ ಸಮಾಗಮದಲ್ಲಿ ಏನ್ ಕಲ್ತ್ರಿ? ಹಿರಿಯರಿಂದ ಏನ್ ಕಲ್ತ್ರಿ, ಕಿರಿಯರಿಂದ ಏನ್ ಕಲ್ತ್ರಿ? ಐ ಥಿಂಕ್ ನಾನು ಅರ್ಜುನ್ ಜನ್ಯ ಅವರಿಂದ ಕಲಿಬೇಕಾಗಿರುವಂತದ್ದು ಒಂದು, ಅವ್ರಿಗಿರುವಂತಹ ಹಠ, ಮತ್ತು ಒಂದು ಸಿನಿಮಾನ ಇಷ್ಟು ಲಾಂಗ್ ಟೈಮ್ ಸಸ್ಟೈನ್ ಮಾಡ್ಕೊಳ್ಳೋದಿದಲ್ವಾ, ಎನರ್ಜಿ ಮತ್ತೆ ಇಂಟ್ರೆಸ್ಟ್, ಅದು ಕಷ್ಟದ ಕೆಲಸ ಅಲ್ವಾ ಬಾಸ್? ಕೆಲವು ಸಲ ನಾವು ಮಾಡ್ತಾ ಎಲ್ಲ ಒಂದ್ ಕಡೆ ಬೇಕಿತ್ತ ಅಂತ ಅನ್ಸುತ್ತೆ. ಯಾವ್ದೋ ಸಪೋರ್ಟ್ ಇಂದ ಡೌನ್ ಆಗುತ್ತೆ. ಪ್ರೊಡ್ಯೂಸರ್ ಇರ್ತಾರೆ, ಲಾಸ್ಟ್ ಏನ್ ಮಾಡ್ತಾರೆ, ಸಾಕು ಸರ್ ಅಲ್ವಾ? ನಿಮ್ಗೆ ಎಕ್ಸ್ಪ್ಲೇನ್ ಆಗಿರ್ಬೇಕು, ಗೊತ್ತಾಗ್ತಿದೆ. ಸೊ ಅದು ಅಂತ ಹೇಳ್ಬೋದು. ನೋಡಿ, ಶಿವಣ್ಣ ಅವರಿಂದ ಯಾವಾಗ್ಲೂ ನೀಗದ ಒಂದು ಹಸಿವಿದೆ.
ಏನಾದ್ರೂ ಒಂದು ಕೊಡ್ಬೇಕು ಅಂತ. ಅದು ಕಲ್ತಿದೀನಿ ಅಂತ ಹೇಳಲ್ಲ, ಅದನ್ನ ಅಬ್ಸರ್ವ್ ಮಾಡಿದೀನಿ ಅಂತ ಹೇಳ್ಬೋದು. ಕಲ್ತಿದಿನ ಇಲ್ವೋ ಅದನ್ನ ಮುಂದೆ ಕೆಲಸ ಮಾಡಿದಾಗ ಗೊತ್ತಾಗುತ್ತೆ. ಅಂಡ್ ಉಪ್ಪಿ ಸರ್ ಅಲ್ಲಿ ಯಾವುದು ನಾನು ಮಾಡಿಲ್ಲ ಅನ್ನುವಂತಹ ಒಂದು ಏನ್ ಹೇಳ್ತೀನಿ ಹಂಬಲ್ನೆಸ್ ಇದೆ ನನಗೆ. ಅದಾದ್ಮೇಲೆ ಉಪ್ಪಿ ಸರ್ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಅಷ್ಟೇ ಅಲ್ವ ಮಗ ಪ್ರಶ್ನೆ? ಬಾಸ್, ನೀವು ಏನೇ ಹೇಳಿದ್ರು ತುಂಬಾ ಹಂಬಲ್ ಆಗಿರ್ತೀರಾ, ನೀವು ಅದನ್ನ ಒಪ್ಕೊಳ್ಳಲ್ಲ. ಬಟ್ ಆದ್ರೆ ನಿಮ್ಮ ಸಿನಿಮಾ ಅಂತ ಬಂದಾಗ ನೀವು ನಿಮ್ದೇ ಹೆಸರು ಇಟ್ಕೋತೀರಾ, ಉಪೇಂದ್ರ ಅಂತ ಇಟ್ಕೋತೀರಾ. ಆಗ ಗಾಂಧಿನಗರ ಇವ್ನು ಯಾರು ಗುರು ಡೈರೆಕ್ಟರ್, ಅವನ ಹೆಸರೇ ಇಟ್ಕೊಂಡು ಸಿನಿಮಾ ಮಾಡ್ತೀರಲ್ಲ, ಎಂತ ನಾರ್ಸಿಸಿಸ್ಟ್ ಇರ್ಬೋದು ಅಂತ ಹೇಳಿಲ್ವಾ? ಅಥವಾ ಅದನ್ನ ನೀವು ಹೆಂಗ್ ಕೌಂಟರ್ ಮಾಡಿದ್ರಿ ಅಂದ್ರೆ ಅರ್ಥನೇ ಆಗಲ್ಲ. ಈಗ ನಾನೊಂದು ಸಿನಿಮಾ ಮಾಡ್ತೇನೆ ರಾಜ್ ಅಂತ ಇಟ್ಕೊಂಡು, ನನಗೆ ಹೆಂಗ್ ಇಟ್ಕೊಳ್ಳೋದು ಇದು ಅಂತ ಗೊತ್ತಾಗಲ್ಲ. ಅದ್ ಹೆಂಗ್ ಇಟ್ಕೊಂಡ್ರಿ, ಆ ಥಾಟ್ ಹೆಂಗ್ ಬಂತು, ಅದನ್ನ ಆಗ ಗಾಂಧಿನಗರ ಏನ್ ಹೇಳ್ತು ನೀವು ನಂಗೆ ಅರ್ಥನೇ ಆಗಿಲ್ಲ. ಒಂದು ಇದಿದೆ ಗುರು ಇಂಗ್ಲಿಷ್ ಅಲ್ಲಿ, ಫೂಲ್ಸ್ ರಶಸ್ ವೇರ್ ಏಂಜಲ್ಸ್ ಆರ್ ಫಿಯರ್ ಟು ಟ್ರೆಡ್. ಬ್ಯೂಟಿಫುಲ್ ಲೈಫ್. ಏನಂದ್ರೆ ದೇವತೆಗಳು ಎದುರೋ ಜಾಗಕ್ಕೆ ಮೂರ್ಖ ನುಗ್ಬಿಡ್ತಾನೆ. ಈ ಏನೂ ಗೊತ್ತಿಲ್ದಿರೋನು ಒಂದೇ, ಎಲ್ಲ ಗೊತ್ತಿರೋದು ಆತರ. ನಾನು ಅಂತ ಟೈಟ್ಲ್ ಗುರು ಆಕ್ಚುಲಿ. ಹೌದಾ? ನೋಡಿ ಇದು ನಾನು ಅನ್ನೋದೇ ಪಿಕ್ಚರ್ ಟೈಟ್ಲ್. ನಾನು ಗಿನ್ನ ಉಪೇಂದ್ರ ಇವಾಗ ಫೇಮಸ್ ಅಲ್ಲ, ಉಪೇಂದ್ರ ಇಟ್ಕೊಂಡ್ ಯಾರೋ ಹೇಳಿದ್ರು ಉಪೇಂದ್ರ ಇಟ್ಬಿಡಿ. ಉಪೇಂದ್ರ ಹೌದು ಚೆನ್ನಾಗಿರುತ್ತಲ್ವಾ ಅಂತ. ಆ ಪಿಕ್ಚರ್ಗೂ ಅದಕ್ಕೆ ಏನ್ ಗೊತ್ತಿಲ್ಲ, ಏನೋ ಇಟ್ಟಿದ್ದಷ್ಟೇ. ಅದೊಂದು ಫಾಂಟು, ಅದ್ರಲ್ಲೊಂದು ರೋಸು, ಸಿಂಬಾಲಿಕ್ ಆಗಿರುತ್ತೆ. ಸಿಂಬಾಲಿಕ್ ಆಗಿ. ಅಲ್ಲ ಮತ್ತೆ ಇದು ಈ ಐಡಿಯಾ ಇತ್ತ ಬಾಸ್ ಅಥವಾ ನಾವು ಹುಡುಕಿದ್ದ? ಹೂ ಅಂದ್ರೆ ಉಪೇಂದ್ರ ಇದೇ ಬೇಕು ಹೀರೋ? ಅದೆಲ್ಲ ಸಿಂಕ್ ಮಾಡಿ ಈ ಮಹಾನುಭಾವರುಗಳು ಹೇಳಿದ್ರು. ಸೀರಿಯಸ್ಲಿ ನಿಜ ಹೇಳ್ಬೇಕು. ಹೂ ಅಂದ್ರೆ ಉಪೇಂದ್ರ, ಪೇ ಅಂದ್ರೆ ಪ್ರೇಮ, ರಾ ಅಂದ್ರೆ ರವೀನಾ, ದಾ ಅಂದ್ರೆ ದಾಮಿನಿ. ನಾನು ಎಲ್ಲಿಂದ ಹುಡುಕ್ತಾರಪ್ಪ ಆತರ ಹುಡುಕಿ, ಆತರ ಹಂಗೆ ಇದ್ದಿದ್ದು. ಕರೆಕ್ಟ್. ನಾನ್ ನಿಜ ಅನ್ಕೊಂಡೆ ಉಪ್ಪಿ ಸರ್ ಇದನ್ನ ಮನ್ಸಲ್ಲಿ ಇಟ್ಕೊಂಡು ಉಪೇಂದ್ರ ಅಂತ ಬರ್ದಿದ್ದಾರೆ ಹೆಂಗುರುವೆ ಆತರ ಹೀರೋಯಿನ್ ಹೆಸರು ಇಟ್ಕೊಂಡು ನಾನು ಇದಕ್ ಮ್ಯಾಚ್ ಇಲ್ಲ 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 ಇಲ್ಲ. ಅದೇ ಹೇಳಿ ಇವಾಗ ಅರ್ಥ ಆಯ್ತು ಉಪ್ಪಿ. ಬರ್ಬೇಕು ನಾವು ಅಪ್ಪ. ಅಯ್ಯೋ ಇವ್ರು ರವೀನಾ ಟಂಡನ್ ಡೇಟ್ ಸಿಗತ್ತೇನು ಗೊತ್ತಿತ್ತ ಫಸ್ಟ್ ಆಫ್ ಆಲ್ ನನಗೆ? ಇಲ್ಲ, ನೀವು ಹಠ ನಿಮ್ದು. ಬಾಸ್ ನಿಜ ಹೇಳಿ ನೀವು. ಹೌದಣ್ಣ ಬಾಸ್ ನಿಜ ಹೇಳಿ. ಇಲ್ಲ ಗುರು ದೇವ್ರಣ್ಣ ಇರೋ, ಅದಕ್ಕೆ ನೀವು ಹೊಗಳದಾಗ ನಾಚಿಕೆ ಆಗೋದು. ಸುಮ್ಮನೆ ಈಗ ಏನಿಲ್ಲ ಅಂತ ಹೇಳೋದು. ಸಾಂಗು ಏನಿಲ್ಲ ಅಂತಾನೆ ಬರ್ದ್ಬಿಟ್ಟು ಹೌದು. ಏನಿಲ್ಲ ನಿಜದಂತಿರುವ ಸುಳ್ಳಲ್ಲ, ಸುಳ್ಳುಗಳೆಲ್ಲ ನಿಜವಲ್ಲ. ಏನ್ ಸರ್ ಅದು? ಸಾರಿ ನಾನು ಅಲ್ಲ, ಅದು ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಮತ್ತೆ ಹೇಳ್ತಾರೆ ಕರಿಮಣಿ ಮಾಲೀಕ ನೀನಲ್ಲ. ಯಾಕೆ ಸರ್ ಅದು? ಏನಿಲ್ಲ ಅಂತ ಹೇಳ್ತಾರದು ಇವರು. ನನ್ನ ಹತ್ರ ಏನಿಲ್ಲಪ್ಪ ಅಂದ್ರೆ ನಿಮ್ಮ ಹತ್ರ ಏನಿಲ್ಲ ಅಂತ ಇವರು. ನನ್ನ ಹತ್ರ ಏನಿಲ್ಲ, ಇಲ್ಲ ಏನಿಲ್ಲ. ನೀನಲ್ಲ. ಪಾಪ ಇವರು ಒಂದು ಕ್ವಶನ್ ಕೇಳ್ಬೇಕು ಅಂತ ಆಗಿಂದ ಹೆಂಗ್ ಕೂತಿದ್ದಾರೆ ಅಂದ್ರೆ, ನಿಮ್ದು ಆಯ್ತಾ ಮುಗಿತಾ? ಹಲೋ ಸರ್. ನಮಸ್ತೆ ಸರ್, ನನ್ನ ಹೆಸರು ಪ್ರವೀಣ್ ಅಂತ ಕನಕಪುರದಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಬಂದು ಉಪೇಂದ್ರ ಸರ್ ಅವರಿಗೆ. ಸರ್ ನಮ್ಮ ಕ್ವಶನ್ ಅಂದ್ರೆ, ಈಗ ಎ ಅಂತ ಬಂದಿದೆಯಾ ಅಲ್ವಾ, ಎ ಕ್ರಿಯೇಟರ್ಗೆ ಹೆಲ್ಪ್ ಮಾಡುತ್ತಾ ಅಥವಾ ಕ್ರಿಯೇಟರ್ನ ರಿಪ್ಲೇಸ್ ಮಾಡುತ್ತಾ ಸರ್? ಅದೇ ನೀವು ಹೆಲ್ಪ್ ಮಾಡಿಸ್ಕೊಂಡ್ರೆ ಹೆಲ್ಪ್ ಮಾಡುತ್ತೆ. ಅದು ಹೆಂಗ್ ಗೊತ್ತಾ, ಒಂದು ಬ್ರಹ್ಮ ರಾಕ್ಷಸನ್ ತರ ಅದು ನಿಮ್ ಮುಂದೆ ಕೂತ್ಕೊಂಡು ಹಿಂಗ್ ನಿಂತಿದೆ ಏನ್ ಮಾಡ್ಬೇಕು ಅಂತ. ನೀವು ಇದೆಲ್ಲ ಹೊಡೆದಾಕು ಅಂದ್ರೆ 2 ನಿಮಿಷದಲ್ಲಿ ಹೊಡೆದಾಕತ್ತೆ. ಇಲ್ಲೊಂದು ಭವ್ಯ ಭವನ ಕಟ್ಟು ಅಂದ್ರೆ ಕಟ್ಟತ್ತೆ. ನಿಮಗ್ ಬಿಟ್ಟಿದ್ ಏನ್ ಮಾಡ್ತೀರಾ? ತುಂಬಾ ಕ್ಯೂರಿಯಾಸಿಟಿ ಸತ್ಯ ಕೇಳಿದೆ ಸರ್ ನಿಮಗೆ. ಅಣ್ಣ ನೆಕ್ಸ್ಟ್ ಅವ್ರಿಗೂ ಕೊಡಿ, 5 ಪ್ರಶ್ನೆ ಕೇಳ್ತೀವಿ ಅವ್ರವ್ರವ್ರು. ಹಲೋ ಸರ್, ನಮಸ್ತೆ. ನನ್ನ ಪ್ರಶ್ನೆ ಉಪ್ಪಿ ಸರ್ಗೆ. ಸರ್, ಸಿನಿಮಾನ, ಜೀವನನ, ಪ್ರಪಂಚನ ಎಷ್ಟು ವಿಭಿನ್ನವಾಗಿ ನೋಡ್ತೀರಾ ಸರ್? ಇಲ್ಲ, ಎಲ್ಲರೂ ವಿಭಿನ್ನವಾಗಿ ನೋಡಕ್ ಪ್ರಯತ್ನ ಪಟ್ಟೆ ಅದು ವಿಚಿತ್ರವಾಗಿ ಕಾಣಿಸ್ತಿರೋದು. ಸ್ಟ್ರೈಟ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಇರೋದು ಇದ್ದಂಗೆ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇರೋದು ಇದ್ದಂಗೆ ನೋಡ್ರಿ ಅಂದ್ರೆ ಇವ್ನು ಯಾರೋ ವಿಭಿನ್ನ ಅಂತಾರೆ. ನಿಜವಾಗ್ಲೂ. ಆಕ್ಚುಲಿ ಇನ್ನೊಂದು ಪ್ರಶ್ನೆ ಕೇಳಕ್ಕಿಂತ ಮುಂಚೆ ನಿಮ್ನೆಲ್ಲ ಮೀಟ್ ಮಾಡೋದಕ್ಕೆ ನಮ್ಮ ಲೇಡಿ ಆಟೋ ಡ್ರೈವರ್ಸ್ ಅಲ್ಲಿ ಬಂದಿದ್ದಾರೆ ನೋಡಿ. ಐ ಥಿಂಕ್ ನಿಂತ್ಕೊಳ್ಳಿ ಮೇಡಮ್. ಸೂಪರ್. ಆಟೋ ಶಂಕರ್ನ ಮೀಟ್ ಮಾಡಕ್ ಬಂದಾರೆ ನೋಡಿ. ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ, ಕುತ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನನ್ನ ಹೆಸರು ಭಾರತಿ ಅಂತ, ಬೆಂಗಳೂರು ಗಿರಿನಗರಿಂದ ಬಂದಿದ್ದೀನಿ. 3 ಜನ ದೊಡ್ಡ ನಟರನ್ನ ಒಂದೇ ವೇದಿಕೆ ಮೇಲೆ ನೋಡೋದು ತುಂಬಾ ಸಂತೋಷ ಆಗ್ತಿದೆ. ಹಾಗೆ ಅನುಶ್ರೀ ಮೇಡಮ್ ಬಂದ ತಕ್ಷಣ ಎಲ್ಲರನ್ನೂ ವಿಚಾರಿಸ್ಕೊಂಡ್ರಿ, ಆ ಗುಣನೇ ನಿಮ್ಮನ್ನು ಬೆಳೆಸ್ತಾ ಇದೆ ಅಂತ ನಾನು ಅನ್ಕೊಳ್ತೀನಿ. ಬಿಕಾಸ್ ಆ ಮಾತುಗಳೇ ನಮ್ಮಿಬ್ಬರ ಮಧ್ಯೆ ಸೇತುವೆ ಆಗುತ್ತೆ. ಆಮೇಲೆ ನಿಮಗೆ ಸರ್ 3 ಜನಕ್ಕೆ ಪ್ರಶ್ನೆ. ಈ ಒಂದು ಚಿತ್ರದಲ್ಲಿ
ಪಾತ್ರದ ಬೇಡಿಕೆನ ನೀವು ಅಥವಾ ನಿರ್ಮಾಪಕರ ಬೇಡಿಕೆನ? ಬಿಕಾಸ್ ಒಂದೊಂಥರ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗಾಗಿ ಇಲ್ಲಿ ಪಾತ್ರದ ಬೇಡಿಕೆನ ಇವರು ಅಂತ ನಂದು. ವಾವ್, ದಟ್ಸ್ ಸೋ ನೈಸ್. ಭಾರತೀಯರ ಒಳ್ಳೆ ಕ್ವಶನ್ ಇದು. ಆಕ್ಚುಲಿ ಅದ್ರ ಪ್ರಕಾರನೇ ಡಿಸೈನ್ ಮಾಡೋದು ಕ್ಯಾರೆಕ್ಟರ್. ಅರ್ಜುನ್ ಜನ್ಯ ಡಿಸೈನ್ ಮಾಡೋದು ಅದಕ್ಕೋಸ್ಕರ. ಪಾತ್ರದ ಬೇಡಿಕೆನೇ ಅಮ್ಮ, ಪಾತ್ರದ ಬೇಡಿಕೆನೆ 100%. ನೀವು ನೋಡಿದ್ರೇನೆ ಗೊತ್ತಾಗತ್ತೆ. ಇದು ಶಿವಣ್ಣನೇ ಮಾಡ್ಬೇಕು, ಇದು ಸಿನಿಮಾ ಬಂದು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಕಾಸ್ಟಿಂಗ್ ಮಾಡಿದ್ದಾರೆ ಅವರು ಅಂದ್ರೆ ಆ ರಿಪ್ಲೇಸ್ಮೆಂಟ್ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಅರ್ಥ ಏನು ಅಂದ್ರೆ ಅವ್ರ ಪಾತ್ರಗಳಾಗಿ ಅದು ಕಾಣಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಯ್ಕೆ ಮಾಡಿದ್ದು, ನಿರ್ಮಾಪಕರಿಗೋಸ್ಕರ ಅಲ್ಲ. ಇನ್ಫ್ಯಾಕ್ಟ್ ನಾನು ನಿನ್ನೆ ಒಂದು ಇಂಟರ್ವ್ಯೂ ನೋಡ್ತಿದ್ದೆ ಯೂಟ್ಯೂಬ್ ಅಲ್ಲಿ. ಭಾರತಿ ಮ್ಯಾಮ್, ಸುದೀಪ್ ಸರ್ ಅವರು ಅರ್ಜುನ್ ಸರ್ಗೆ ಡೇ 1 ಇಂದ ಈ ಕ್ಲಾರಿಟಿ ಇತ್ತು, ಈ ಪಾತ್ರ ಇವರೇ ಮಾಡಬೇಕು ಅಂತ ಹೇಳಿ. ಅವ್ರು ಫಸ್ಟ್ ಹೋಗಿ ಸುದೀಪ್ ಸರ್ಗೆ ಕಥೆಯನ್ನ ಈ ತರ ನಾನೊಂದು ಡೈರೆಕ್ಟರ್ ಆಗಬೇಕು, ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಸುದೀಪ್ ಸರ್ಗೆ ಹೋಗಿ ಕತೆ ಹೇಳಿದ್ರಂತೆ ಅರ್ಜುನ್ ಸರ್. ಸುದೀಪ್ ಸರ್ ಆ ಇಂಟರ್ವ್ಯೂ ಹೇಳ್ತಾರೆ. ಬಂದ ತಕ್ಷಣ ಸುದೀಪ್ ಸರ್ ಫುಲ್ ಕತೆ ಎಲ್ಲ ಕೇಳಿ ಹಾ ಚೆನ್ನಾಗಿದೆ, ಸುದೀಪ್ ಸರ್ ಅನ್ಕೊಂಡ್ರಂತೆ ನಂದು ಯಾವ್ದೋ ಒಂದು ಹೆಸರು. ಅವ್ರು ಯಾರ್ಯಾರು ಮಾಡ್ತಿದಾರೆ ಅದೇಣ ಶಿವಣ್ಣ, ಆಮೇಲೆ ಉಪ್ಪಿ ಸರ್, ರಾಜ್ಬೀರ್ ಶೆಟ್ಟಿ. ಅವ್ರು ಎಷ್ಟು ಖುಷಿ ಪಟ್ರು ಅಂದ್ರೆ ನನ್ನ ಮಾತುಗೋಸ್ಕರ ಅಥವಾ ನನ್ನ ಸಮಾಧಾನಕ್ಕೋ ಅಥವಾ ನನ್ನನ್ನ ಖುಷಿ ಪಡಿಸೋದಕ್ಕೂ ಕೂಡ ಅರ್ಜುನ್ ಸರ್ 1 ಸೆಕೆಂಡ್ಗೂ ಕೂಡ ಸುದೀಪ್ ಸರ್ ಈ ಪಾತ್ರವನ್ನ ಮಾಡಿ ಅಥವಾ ಯಾರು ಮಾಡ್ಬೋದು ಅಂತ ಕೇಳಲೇ ಇಲ್ಲಂತೆ. ಅಷ್ಟು ಕ್ಲಾರಿಟಿ. ಅರ್ಜುನ್ ಜನ್ಯ ಸರ್ ಅವರು ಈ ಸಿನಿಮಾ ಮಾಡಬೇಕು ಅಂತ ಕತೆ ತಗೊಂಡಾಗ ಹುಟ್ಕೊಂಡಂತ 3 ಪಾತ್ರಗಳಂದ್ರೆ ಶಿವಣ್ಣ, ಉಪ್ಪಿ ಸರ್, ರಾಜ್ಬೀರ್ ಶೆಟ್ಟಿ ಅವರು. ಇವ್ರು ಬಿಟ್ರೆ ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋದಾಗೋಯ್ತು. ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ರಿ ನಿಜವಾಗ್ಲೂ. ಯಾ ಸರ್, ನಿಜ ಸುದೀಪ್ ಸರ್ ಹೇಳಿದ್ರು. ಇಲ್ಲ ನಿಜವಾಗ್ಲೂ ತುಂಬಾ ಎಷ್ಟು ಕ್ಲಿಯರ್ ಆಗಿ, ಎಷ್ಟು ಸ್ಪಷ್ಟವಾಗಿ. ಅದಕ್ಕೆ ಜೈ ಜೈ ಮಾ. ಅದಕ್ಕೆ ಅಲ್ಲಿದ್ದೀರಾ ನೀವು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಭರತ್ ಅಂತ. ಫಸ್ಟ್ ಆಫ್ ಆಲ್ ನಿಮ್ಮನ್ನ ಎಲ್ಲರೂ ಈ ವೇದಿಕೆಯಲ್ಲಿ ನೋಡಿ ತುಂಬ ಖುಷಿ ಆಯಿತು. ನಾನು ಉತ್ತರ ಕರ್ನಾಟಕ ಬಿಜಾಪುರಿಂದ ಬಂದಿರೋದು. ನಿಮ್ಮ ಈ ಎಲ್ಲ ಆ್ಯಕ್ಟರ್ಸನ್ನು ನಮ್ಮ ಉತ್ತರ ಕರ್ನಾಟಕದ ತುಂಬ ಪ್ರೀತಿಸ್ತಾರೆ ನಿಮ್ಮೆಲ್ಲರನ್ನು. ಅದಕ್ಕೆ ನನ್ನ ಪ್ರಶ್ನೆ 45 ಅಂದರೆ ನಿಮ್ಮ ಪ್ರಕಾರ ಏನು, ಇದರಿಂದ ಜನರಿಗೆ ಯಾವ ಥರ ಸಂದೇಶ ಕಳಿಸ್ತೀರಿ? ಏನ್ ಮೆಸೇಜ್? 45 ಅಂದ್ರೆ ಎಮೋಷನ್. ಇಟ್ಸ್ ಅಬೌಟ್ ದ ಎಮೋಷನ್. ಅದಕ್ಕೆ ಟ್ರೈಲರ್ ಹೇಳ್ತಾರೆ ಕಮ್ ಟು ದ ವರ್ಲ್ಡ್ ಆಫ್ 45 ಅಂತ. ಸೊ ಆ 45 ವರ್ಲ್ಡ್ ಬನ್ನಿ, ನೋಡಿ, ಅನುಭವಿಸಿ. ಓಕೆ ಸರ್. ಸೊ ಐ ಥಿಂಕ್ ಸಿನಿಮಾದಲ್ಲಿ ಒಂದು ಮೆಸೇಜ್ ಇರಬೇಕು ಅನ್ನೋದು ಒಂದು ಸತ್ಯ. ಇನ್ನೊಂದು ಕಡೆ ಮೆಸೇಜ್ ಮಾತ್ರ ಇರಬಾರ್ದು, ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು. 45 ನಮ್ಮ ಲೆಕ್ಕದಲ್ಲಿ ಯಾವ ತರ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಅದು ನಮಗೆ ಮೆಸೇಜ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಇದು ತಾಳಕ್ಕಾಗಲ್ಲ ಪಿಕ್ಚರ್ ಇದು ಹೆಂಗಿದೆ ಗೊತ್ತಾ, ಈ ಕಾಲೇಜಲ್ಲೆಲ್ಲ ನೀವು ಹೊಸದಾಗಿ ಬಂದಿರೋ ರಾಗ ಮಾಡ್ತಾ ಇದ್ದಾರೆ. ಅಲ್ಲ ಅಂದ್ರೆ ಸ್ಟೋರಿ ಬಿಟ್ಕೊಡ್ದೇನೆ ಸ್ಟೋರಿ ಹೇಳೋದಿದೆಯಲ್ಲ ಬಹಳ ಕಷ್ಟ. ಅದನ್ನ ನಿಜವಾಗ್ಲೂ ರಾಜ್ ನನ್ನ ಮಗಳು ಕೇಳ್ತಿದ್ದ ಬ್ಯೂಟಿಫುಲ್ ಆಗ ದಿಸ್ ಇಸ್ ವಾಟ್ ಇಸ್ ದ ಫಿಲ್ಮ್. ಎಕ್ಸ್ಪೀರಿಯನ್ಸ್ ಇಸ್ ದ ಮೆಸೇಜ್. ಆ ಪಾತ್ರಗಳು ಇನ್ನೊಂದು ರಿಕ್ವೆಸ್ಟ್, ನಮ್ಮ ಉತ್ತರ ಕರ್ನಾಟಕ ಜನ ಎಲ್ಲ ನಿಮ್ನ ತುಂಬಾ ಇಷ್ಟಪಡ್ತಾರೆ. ಒಂದ್ಸತಿ ಆದ್ರೂ ನಮ್ ಕಡೆ ಬಂದು ನಾನು ಈ ಸಿನಿಮಾ ಗೊತ್ತಿಲ್ಲ, ಉತ್ತರ ಕರ್ನಾಟಕದ ಜನ ನಮ್ಮನ್ನ ಸಾಕಿದ್ದಾರೆ ಅಂದ್ರೆ ಕನ್ನಡದ ಎಲ್ಲ ನಮ್ಮನ್ನ ಸಾಕೋದು ಅವರು. ಅದಕ್ಕೋಸ್ಕರ ನಮ್ಮ ಪ್ರೊಡಕ್ಷನ್ ಹೌಸ್ ಲೈಟ ಬುದ್ಧ ಫಿಲ್ಮ್ಸ್ ಅಲ್ಲಿ ನೆಕ್ಸ್ಟ್ ಮಾಡ್ತಾ ಇರುವಂತ ಸಿನಿಮಾ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇರುತ್ತೆ. ಅನುಶ್ರೀ ಮ್ಯಾಮ್ಗೆ ಕ್ವಶನ್. ಹೌದು ಮ್ಯಾಮ್. ಅಯ್ಯೋ, ಲವ್ ಯು ಮ್ಯಾಮ್. ನಮ್ಮ ಆಟೋ ಲೇಡಿಯಿಂದ ನಿಮ್ಗೆಲ್ರಿಗೂ ಲವ್ ಯು. ಫಿಲಿಮ್ ತುಂಬಾ ಚೆನ್ನಾಗಿ ನಡೀಲಿ, ನಾವು ಅದಕ್ಕೆ ಸಾಥ್ ಇರ್ತೀವಿ ಸರ್. ನಮ್ಮ ಆಟೋ ಹಿಂದೆಗಡೆ ನಾವು ಪೋಸ್ಟರ್ಗಳನ್ನು ಹಾಕೊಂಡು ಮ್ಯಾಮ್. ನಿಮ್ಗೊಂದು ಕ್ವಶನ್. ನಮ್ಮ ಹೆಣ್ಮಕ್ಳು ಸ್ವಲ್ಪ ಜನ ಧೈರ್ಯವಾಗಿಯೂ ಇದ್ದಾರೆ, ಸ್ವಲ್ಪ ಜನ ಮನೇಲಿ ಏನೋ ಟ್ರಸ್ಟ್ ಏನೋ ಇರುತ್ತೆ ಪ್ರಾಬ್ಲಮ್ಗಳು. ಅವ್ರು ಆಟೋ ಓಡಿಸ್ಬೇಕಾದ್ರೆ ತುಂಬಾ ಡಲ್ ಆಗಿ ಓಡಿಸ್ತಾ ಇರ್ತಾರೆ. ನಿಮ್ಮನ್ನು ನೋಡಿ ನಾನು ಕಲಿ ಅಂತ ಅವ್ರಿಗೆ ಹೇಳ್ತೀನಿ. ನೀವು ಈ ತರ ಇರೋಕೆ ನಮಗೊಂದು ಹೆಣ್ಮಕ್ಳಿಗೆ ಧೈರ್ಯ ಕೊಡಿ ಅಂತ ನನ್ನ ಕಡೆಯಿಂದ ಒಂದು ನಿಮ್ಗೆ. ಇಲ್ಲ, ನಾನು ಅವಾಗ್ಲೇ ಹೇಳ್ದೆ ಇಲ್ಲ ಅಣ್ಣನ ಹತ್ರ, ಇಂಥ ಟ್ರಾಫಿಕ್ ಅಲ್ಲಿ ಅದು ರೋಡಲ್ಲಿ ಇಳಿದ ತಕ್ಷಣ ಯಾರೇನ್ ಬೈ ನೋಡಿಲ್ವಾ ಎತ್ತ ಹಿಂಗೆಲ್ಲ ಬಾಯ್ತಾ ಇರೋ ಮಧ್ಯದಲ್ಲಿ ನೀವು ಅಷ್ಟು ಧೈರ್ಯವಾಗಿ ಆಟೋ ಓಡಿಸ್ತಿದ್ರಲ್ಲ, ಆ ಧೈರ್ಯದ ಮುಂದೆ ನಮ್ ಧೈರ್ಯ ಏನೇನು ಇಲ್ಲ. ಅಲ್ಲ, ಅವ್ರು ಕೇಳ್ತಿರೋದೇನಂದ್ರೆ ಆ ಥರನು ನಿಮ್ ತರ ನಕ್ಕೊಂಡು ಖುಷಿಯಾಗಿ ಅದು ಮಾತ್ರ ಅಲ್ಲ ಅಂದ್ರೆ ನಾನು ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ. ಅವರು ಆಕ್ಚುಲಿ ಇವತ್ತು ಮನೆಗೆ ಬಂದಿದ್ದು ಬೆಳಿಗ್ಗೆ 4 ಗಂಟೆಗೆ. ಓಕೆ, 7 ಗಂಟೆ ತನಕ ಮಲಗಿ ಆಮೇಲೆ ಫ್ರೆಶ್ ಆಗಿ ರೆಡಿ ಆಗಿ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಂದ ಮತ್ತೊಂದು ಪ್ರೋಗ್ರಾಮ್ಗೆ ಹೋಗ್ಬೇಕು, 3.5 ಗಂಟೆ ಟ್ರಾವೆಲ್ ಆಗಿ ಅಲ್ಲಿಗೆ ಹೋಗ್ಬೇಕು. ಬಂದ ಒಂದೇ ಒಂದು ಕಾರಣ ಅಂದ್ರೆ ಶಿವಣ್ಣ, ಉಪ್ಪಿ ಸರ್, ಅರ್ಜುನ್ ಜನ್ಯ ಅವ್ರ ಮೇಲಿನ ನಾನು ಹೇಳಕ್ಕಾಗಲ್ಲ, ಅದು ಅವ್ರು ಹೇಳ್ಬೇಕು. ಸೊ ಆ ಪ್ರೀತಿಗೋಸ್ಕರ. ಆದ್ರೆ ಅವ್ರ ಮುಖದಲ್ಲಿ ಸುಸ್ತು, ಪ್ರಶ್ನೆ ಕೇಳಬೇಕಾದ್ರೆ ಒಂದು ಇರಿಟೇಷನ್ ಅದಿಲ್ಲ. ಐ ಥಿಂಕ್ ಹೆಣ್ಣು ಮಕ್ಕಳಲ್ಲಿ ಆ ಕ್ವಾಲಿಟಿ ಇದೆ. ಅವ್ರೊಂದು ಟೀ ಮಾಡಿದ್ರು ಕೂಡ ಅದ್ರಲ್ಲಿ ಆ ಪ್ರೀತಿ ತುಂಬ್ತಾರೆ. ಐ ಥಿಂಕ್
ಅದರಿಂದಾಗಿ ನಾವು ಸರ್ವೈವ್ ಆಗಿದೀವಿ ಗಂಡಸ್ರು ಹೆಂಗೋ. ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಶೋ ಮಾಡೋದು ಅಷ್ಟು ಈಸಿ ಅಲ್ಲಮ್ಮ, DKD ತಮಾಷೆನೇ ಅಲ್ಲ. ಬಟ್ ಅವ್ರಿಗಿರೋ ಪೇಷನ್ಸ್ ಇದೆಯಲ್ಲ, ನಾವು ಕಳ್ಕೊತೀವಿ ಪಾಪ, ಆಕೆ ಕಳ್ಕೊಳ್ಳೋದು. ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗು ಗುರು ಅಂತೀನಿ. ಇಲ್ಲ ಮ್ಯಾಮ್, ಆಕ್ಚುಲಿ ನಾನು ಮುಂಚೆ ಹಂಗೆ ಇದ್ದೆ, ಎಲ್ಲದಕ್ಕೂ ಸಣ್ಣ ಸಣ್ಣದಕ್ಕೂ ಬೇಜಾರು ಮಾಡ್ಕೋತಿದ್ದೆ. ಅವಾಗ ಆಕ್ಚುಲಿ ನಾನು ಇಷ್ಟು ನೋನ್ ಆಂಕರ್ ಆಗಿರ್ಲಿಲ್ಲ, ಎಲ್ರಿಗೂ ಪರಿಚಯ ಇರುವಂತ ಆಂಕರ್ ಆಗಿರ್ಲಿಲ್ಲ. ಯಾವಾಗ ಜೀವನದಲ್ಲಿ ನನಗೆ ಹಸುವಿನ ಬೆಲೆ ಗೊತ್ತಾಯ್ತು, ಯಾವಾಗ ನನಗೆ ಒಂದು ವಿಷಯ ಗೊತ್ತಾಯ್ತು, ಫಸ್ಟ್ ನಾವು ಮಾಡೋ ಕೆಲಸನ ಇಷ್ಟಪಡ್ಬೇಕು. ಆಟೋಮೆಟಿಕ್ ಆಗಿ ಕೆಲಸನೇ ನಮ್ಮನ್ನ ಇಷ್ಟಪಡುತ್ತೆ. ನಾವು ಮಾಡೋ ಕೆಲಸನ ಇಷ್ಟಪಟ್ಟಿಲ್ಲ ಅಂದ್ರೆ ಆ ಕೆಲಸ ನಮ್ಗೆ ಯಾವತ್ತೂ ಇಷ್ಟಪಡಲ್ಲ. ನಾನು ಮಾಡೋ ಆಂಕರಿಂಗ್ ನ ಯಾವತ್ತು ಇಷ್ಟಪಟ್ಟೆ, ಆಂಕರಿಂಗ್ ನ ನೀವ್ ಇಷ್ಟಪಟ್ರಿ, ಆ ಕೆಲಸ ನನಗೆ ಇಷ್ಟಪಟ್ಟು ಆಗ್ಲಿಂದ ನಾನು ಖುಷಿಯಾಗಿರಕ್ಕೆ ಸ್ಟಾರ್ಟ್ ಮಾಡಿದೆ ಸರ್.